ಡಿಗ್ರಿ ಗ್ಯಾಂಗ್ ಬರ್ತಾ ಇದಲ್ಲ ಮದುವೆ ಆದವರು ದೊಡ್ಡ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗೈಸ್ ಎಲ್ಲ ಹೇಗಿದ್ರಲ್ಲ, ಸೂಪರ್ ಆಗಿದ್ರು ಅಂತ ಅಂದ್ಕೊಂಡು ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡಲು ಇಷ್ಟಪಡ್ತೀನಿ. ಕತೆ ಏನಪ್ಪ ಅಂದರೆ, 1 ವೀಕ್ ಆಗಿತ್ತು ನಾನು ಆಫೀಸ್ ಕಡೆ ಬಂದು. ಸೊ ಸರಿ ಅಂತ ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಇದ್ದಿದ್ದ ಕೆಲಸ ಎಲ್ಲ ಸೈಡ್ಗೆ ಇಟ್ಟು ಏನೇ ಆದರೂ ನಾನು ಆಫೀಸ್ನ ಇವತ್ತು ಓಪನ್ ಮಾಡಬೇಕು ಅಂತ ಹೇಳಿ ಬಂದು ಕಂಪ್ಲೀಟಾಗಿ ಓಪನ್ ಮಾಡಿ ಕೂತಿದ್ದೀನಿ. ಗೈಸ್ ಇವತ್ತಿನ ಕತೆ ಏನಿಲ್ಲ, ಇವತ್ತು ಒಂದು 2 ಡೇಸ್ ಸ್ವಲ್ಪ ಫ್ರೀ, ಬಟ್ ಆದರೂ ಸ್ವಲ್ಪ ಕೆಲಸ ಇದೆ. ಲೈಕ್ 7th 8th ಒಂದು ವೆಡ್ಡಿಂಗ್ ಇದೆ. ಸೊ ಅದಕ್ಕೊಂದು ಒಂದು ಸ್ವಲ್ಪ ಪ್ರಿಂಟು ಅದೊಂದು ಸ್ವಲ್ಪ ಕೆಲಸ ಇದೆ. ಅದು ಬಿಟ್ಟರೆ ಏನಿಲ್ಲ. ಬಟ್ ಆಲ್ಸೋ ಗೈಸ್ ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮನೆ ಹತ್ರ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ನಿಮ್ಗೆ ಹೇಳೋದು ಇಷ್ಟೇ, ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಬ್ಯುಸಿ ಶೆಡ್ಯೂಲ್ ಲೈಕ್ ಈವೆಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ನೈಟ್ ನಿದ್ದೆ ಕೆಟ್ಟು ಇವೆಂಟ್ ಮಾಡಿ, ಅದ್ರ ಜೊತೆ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿಕೊಂಡು ಕಷ್ಟ ಅಂತ ಹೇಳೋದಕ್ಕೆ ಇಷ್ಟಪಟ್ಟೆ ಮಾಡ್ತಾಯಿದ್ದೀನಿ ಫುಲ್ಲು. ಸೊ ಇದನ್ನ ಇಷ್ಟಪಟ್ಟು ಇನ್ನೂ ಚೆನ್ನಾಗಿ ಮಾಡಬೇಕು, ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕು ಶೇರ್ ಕಮೆಂಟ್ ಮಾಡಿ, ನೀವು ಫ್ರೆಂಡ್ಸ್ಗೆಲ್ಲ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ತಗೊಂಡು ನಿಮ್ಮ ಕಡೆ ಬೇಕು ಗೈಸ್. ಸೊ ಅಷ್ಟೇ, ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ, ಜಾಸ್ತಿ ಲ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ಲ್ಯಾಕ್ ಮಾಡೋದು ನಾನು ತುಂಬ ಕಮೆಂಟ್ಸ್ ಅಂದರೆ ಕಮೆಂಟ್ ಮಾಡಿದ ಹೇಳಿದಾರೆ, ಜಾಸ್ತಿ ಲ್ಯಾಕ್ ಮಾಡಬಾರ್ದು. ಸೊ ಐ ಡೋಂಟ್ ವಾಂಟ್ ಟು ಲ್ಯಾಕ್ ದ ಥಿಂಗ್ಸ್. ಸೊ ಗೈಸ್ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಸೊ ಪ್ರೆಸೆಂಟಲ್ಲಿ ನಾನು ಇವಾಗ ನನ್ನ ಆಫೀಸಲ್ಲಿದ್ದೀನಿ, ಹೋಗ್ತಾ ಸಿಗ್ತೀನಿ. ಕಂಪ್ಲೇಂಟ್, ನಮ್ಮ ಗುಂಡೊಂದು ಕಂಪ್ಲೇಂಟ್, ಏನೋ ಕಂಪ್ಲೇಂಟ್ ಆಗ್ತಾಯಿತ್ತು. ಫುಲ್ ಕಂಪ್ಲೇಂಟ್ ಅರೆ ಫುಲ್ ಕಂಪ್ಲೇಂಟ್. ಇದೆಲ್ಲ ಹಾಕಿದ್ರೆ ಪಕ್ಕ ಹಾಯ್ ಬಾ. ಓಡ್ರೋ ಏನು ಕಂಪ್ಲೇಂಟ್ ಮಾಡ್ತಾವ್ರ ಮಿಸ್ಸು? ಏನು ಕಂಪ್ಲೇಂಟು? ಕರೆಕ್ಟಾಗಿ ಹೇಳು ಏನು ಕಂಪ್ಲೇಂಟ್ ಅಂತ. ಡವ್ಗಳು ಕಂಪ್ಲೇಂಟ್ ತಾನೆ, ಮಿಸ್ ಕಂಪ್ಲೇಂಟ್ ಮಾಡ್ತಾರೆ ತಾನೆ. ಹಾಂ ಹೇಳ ಮಿಸ್ ಕಂಪ್ಲೇಂಟ್ ಮಾಡ್ತಿರ್ತಾನೆ. ಏನು ಹೇಳ್ತಾರೆ ಮಿಸ್ಸು? ಮತ್ತೆ ಇನ್ನೇನು? ನಂಗೆ ಗೊತ್ತು. ಏನಿದು ಇದೇನಿದು? ಅದು ಫ್ರೆಂಡ್ಶಿಪ್ ಬ್ಯಾಂಡಾ? ಫ್ರೆಂಡ್ಶಿಪ್ ಡೇ ಯಾವತ್ತಾಗಿತ್ತು? ಇವತ್ತು ಹಾಕ್ಸ್ಕೊಂಬಂದ್ರಿ ಫ್ರೆಂಡ್ಶಿಪ್ ಬ್ಯಾಂಡ್? ತೋರಿಸೋದು ಏನು ಮಮ್ಮ ಹತ್ರ? ಕಳ್ಳನ ಮಗ ಫೋಟೋ ತೋರಿಸ್ಬೈ. ಫೋಟೋ ತೋರಿಸ್ಬೈ ನೀನು ಅದು ಇವಾಗ ಹಿಡಿದಿತ್ತು. ಫೋಟೋ ತೋರಿಸು. ಹೊಸ ಫೋನ್ ತಗಂತ ನಮ್ಮ ಬಿಟ್ಟು ಐಫೋನು ನೋಡ. ಯಾಕ ಹೊಸ ಫೋನು ಬಿಟ್ಟದು? ಇನ್ಮೇಲಿಂದ ನಾನು ಅದೇ ಫೋನಲ್ಲೇ ಬ್ಲಾಗ್ ಮಾಡೋದು. ಏನು ಬೈ? ಹೆಂಗ್ ಗೊತ್ತಾ ಭಯ್ಯ, ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಆಗಿರ್ತಾನೆ, ಕ್ಯಾಮ್ರಾ ತೆಗಿ ನೋಡ್ಕೊ ಹೆಂಗ್ ಸ್ಮೈಲ್ ಕೊಡ್ತಾನೆ. ಸ್ಮೈಲ್ ಕೊಟ್ಟು ಪೀಸ್ ಅಂತಾನೆ. ನಮ್ಮ ಡಿಗ್ರಿ ಕಾಲೇಜ್ ಈ ಗ್ರೌಂಡಲ್ಲಿ ಇಳ್ದಿರೋ ಅಂತ ನೆನಪುಗಳೇ ಇಲ್ಲಪ್ಪ. ಇಲ್ಲಿ ಕುತ್ಕೊಂಡು ಆರಾಮಾಗಿ ಅಲ್ಟ ಹೊಡಿತಾ ಇದ್ರಿ, ಗಾಡಿ ಎಲ್ಲ ಹಾಕ್ತಾ ಇದ್ರಿ, ಏನೋ ಒಂಥರ ಖುಷಿ.
ನಮ್ದು ಇದೇ ಸ್ಪಾಟ್ ಆಗಿತ್ತು, ಯಾವಾಗೂ ಕೂತ್ಕೊಂಡು ಅವಾಗ ಗಾಡಿ ಹಾಕ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಜಾಲಿ ಮಾಡ್ತಾಯಿದ್ರಿ. ತಿರ್ಗಿ ಈ ಸ್ಪಾಟಲ್ಲಿ ಕೂತ್ಕೊಂಡು ಆಟೆ ಈ ಗ್ರೌಂಡ್ ನೋಡಿದ್ರೆ ಒಂಥರ ಖುಷಿ. ನಮ್ಮ ಕಾಲೇಜು ಗೇಟು, ದೊಡ್ಡ ಗೇಟು, ಇದು ಚಿಕ್ಕ ಗೇಟು, ಅದು ದೊಡ್ಡ ಗೇಟು. ಹೇಳು ಆದರೂ ಒಂಥರ ಚೆನ್ನಾಗಿತ್ತು ಈ ಕಾಲೇಜು. ಗ್ಯಾಂಗ್ ಬರ್ತಾಯಿದ್ದಲ್ಲ, ಆ ಗ್ಯಾಂಗು ಅದೇ ಗ್ಯಾಂಗ್ ಥರ ನಾನು, ಮನೋಜ್ನು, ಅವ್ನ ಪುರ್ರುಗಾನು. ನೀನಿಲ್ಲ ಬಿಡೋ, ನೀನು ಡಿಗ್ರಿಯಲ್ಲಿ ಪಿ ಯು ಸಿಯಲ್ಲೇ ಹೊರಟದೆ ನೀನು. ನಾನು ಮನೋಜ್ನು, ಪುರ್ರು, ಕುಂಟ, ಆಮೇಲೆ ಇನ್ನೂ ಯಾರು ಉಜ್ಜುನು, ಮಧುಗಾನು, ಅವ್ನು ನವೀನು. ಯಾರು ಬೇಕೋ ಏನಾದ್ರು ಏನಾರು. ಅವ್ನು ನವೀನ್ ಗೊತ್ತು ಏನು ಹೇಳೋದು ಗೊತ್ತಾ, ಮಚ್ಚ ನನ್ನೇ ಬಿಟ್ಬಿಟ್ಟಲ್ಲ ನೀನು, ನಾನು ನಿನ್ನ ಪಿ ಯು ಫ್ರೆಂಡು ಮಚ್ಚ ಅಂತ ಹೇಳೋನು ನವೀನ್. ಅದೇ ಅವನಲ್ಲೇ ಪಿ ಒಟ್ಟು ಪಿ ಯು ಸಿ ಕಾಲಲ್ಲಿ ನವೀನ್ ಅವ್ನು ಗಂಟು ಪಾಪ. ಒಳಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ಬೋದು ಏನಂತ ಗೊತ್ತಿಲ್ಲ, ಮಾಡಕ್ಕೆ ಬಿಟ್ಟರೆ ಒಂದು ವೀಡಿಯೋ ಮಾಡ್ಬೋದು ಅಲ್ಲ. ಇದೆಲ್ಲ ಈ ಸ್ಪಾಟಲ್ಲೆಲ್ಲ ನಿಂತ್ಕೊಂಡು ಡ್ಯಾನ್ಸ್ಗಳು ಆಡಿದ್ದೀವಿ. ಈ ತಿರ್ಗಾ ಫ್ಲ್ಯಾಗ್ ಐಸ್ಗೆಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಮಚ್ಚ. ಅದೇನದು ಎನ್ ಸಿ ಸಿ ಅಲ್ಲೆಲ್ಲ ಸೇರಿ. ನೀನು ನನ್ನ ಮಗ ಡಿಗ್ರಿಯಲ್ಲಿ ಪಿ ಯು ಸಿಯಲ್ಲಿ ಬಂದವನು, ಡಿಗ್ರಿಯಲ್ಲೇ ಹೋಗ್ಬಿಟ್ಟೆ ನೀನು. ನನ್ನ ಫೇವ್ರೆಟ್ ಜಾಗ ಇದು ನೋಡಿ, ಇದು ಇಲ್ಲಿದೆಯಲ್ಲ ಅವರಿಬ್ಬರು ಕುತ್ಕೊತಿದಾರಲ್ಲ ಹುಡುಗರು, ಅದೇ ನನ್ನ ಫೇವ್ರೆಟ್ ಜಾಗ. ಬಿಕಾಸ್ ಅಲ್ಲಿ ಕುತ್ಕೊಂಡು ಒಂದು ಎಮೋಷ್ನಲ್ ಅಂದ್ರೆ ಮೂಮೆಂಟ್ ಒಂದು ಆಗಿದೆ. ಸೊ ಅದು ಬಂದ್ಬಿಟ್ಟು ನನ್ನ ಒಂದು ಫೇವ್ರೇಟ್ ಆ್ಯಂಡ್ ಎಮೋಷ್ನಲ್ ಜಾಗ. ನಾನು ಅಲ್ಲೋಗಿ ಕುತ್ಕೊಳ್ಳೋಣ, ಅಲ್ಲೋಗಿ ಕುತ್ಕೊಂಡು ನಾನು ತುಂಬ ಮೆಮೊರೀಸ್ ಎಲ್ಲ ಬರುತ್ತೆ. ಮಚ್ಚ ನೋಡ್ರೋ, ಈ ಒಂದು ಸ್ಪಾಟ್ ನೋಡ್ತಾರೆ, ಕಮೆಂಟ್ ಹಾಕ್ರು. ಹಳೆ ನೆನಪುಗಳು ನೆನಪಾಗ್ತಾಯಿದ್ರು. ಬರ್ರೋ ನನ್ನ ಮಕ್ಕಳ ಒಂದ್ಸಲಿ ಬರ್ರೋ, ಎಲ್ಲ ಮೀಟಪ್ ಆಗೋಣ. 2019 ಬ್ಯಾಚ್ ಅದು ಅಲ್ಲ, 2016 ಬ್ಯಾಚ್ ಮಚ್ಚ. 2016, 17, 18, 19 ಯಾರ್ಯಾರು ಇದ್ದೀರೋ ಅವರೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಬೇಡ, ಮೀಟ್ ಹಾಕೋಣ ಬರ್ರೋ, ಸಿಗೋಣ ಬರ್ರೋ. ಎಲ್ಲ ಕೆಲಸ ಕಾರ್ಯ ಅದು ಇದು ಅಂದ್ಕೊಂಡು ಎಲ್ಲ ಬ್ಯುಸಿ ಆಗಿದ್ರ ಬರ್ರೋ. ನೋಡ್ರೋ ನಾವು ಆಡಿದ ಕ್ರಿಕೆಟು, ಆ ಪುರ್ರುಗ ನಾವು ಕುತ್ಕೊಂಡು ಯಾವಾಗೂ ಕುತ್ಕೊಂತ ಈ ಜಾಗ. ತಿರ್ಗಾ ನಮ್ಮ ಮನೋಜ್ನಿ ಈ ರೋಡಲ್ಲೇ ಅವ್ರ ಹುಡುಗಿರ್ನ ಎಷ್ಟೋ ಹುಡುಗಿನ ಕರ್ಕೊಂಡೋಗ್ಬಿಟ್ಟವನು. ತಿರ್ಗಾ ಇದೇ ಸ್ಪಾಟಲ್ಲಿ ಎಷ್ಟು ಕೇಕ್ಗಳು ಕಟ್ ಮಾಡಿದ್ದೀವೋ. ತಿರ್ಗಾ ಅಲ್ಲೊಂದು ವರ್ಷ ನಾನು ಬರ್ತಾರೆ ಕೇಕ್ ಕಟ್ ಮಾಡಿದ್ದೀವಿ. ಎಲ್ಲ ನೋಡ್ತಾರೆ, ನೆನಪಾಗುತ್ತೆ. ನನ್ನ ಮಕ್ಕಳ ನೋಡ್ತಾರೆ, ಕಮೆಂಟ್ ಹಾಕೋರು, ಸಿಕ್ಕರು ಗಂಡುಗಳು. ನೋಡಿ ಗಾಯ್ಸ್, ಹಂಗೆ ನಮ್ಮ ಮಚ್ಚ ಇದು ಎಲ್ಲೋ ನನ್ನ ಕೈ, ಇದು ನನ್ನ ಮಚ್ಚ ಮನೋಜು, ಇದು ನಾನು. ಇದೇ ಥರನೇ ಹೋಗ್ತಾಯಿದ್ದೀನಿ ನಾನು, ನನ್ನ ಮಚ್ಚ ನೀನು ನೋಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಒಂದ್ಸಲಿ ಬಾ ಕಾಲೇಜ್ಗೆ ಹೋಗ್ಬಿಟ್ಟು ಸಿಗೋಣ. ಏನೋ ಒಂಥರ ಮಸ್ತಪ್ಪ ಕಾಲೇಜಿಗೆ ಬಂದರೆ. ಏನಕ್ಕೆ ನಾವು ಇಷ್ಟು ಬೇಗನೆ ದೊಡ್ಡವರಾದಿ, ಏನಕ್ಕೆ ದುಡಿಯೋಕೆ ಹೋಗ್ತಾಯಿದ್ದೀವಿ, ಯಾಕೆ ಬೇಕು ಕಷ್ಟ ಇಲ್ಲ. ಇಲ್ಲೇ ಇದ್ಬಿಟ್ಟಿದ್ರೆ ಮನೆಗೆ ಬಿಡಲೇ ಕರ್ಕೊಂಬಂದು ನನಗೆ ಎಮೋಷ್ನಲ್ ಮಾಡ್ಬಿಟ್ಟೆ. ಮನೆಗೆ ಬಿಟ್ಟು ನಾನು ಹೋಗಿ ಮನೆಗೆ ಹೋಗತ್ತು. ಅರೆ ಏನೇ ಹೇಳು ಮಚ್ಚ, ಆ ಜಾಗ ಮಾತ್ರ ನನ್ನ ಲೈಫಲ್ಲಿ ಹೋಗಲೇ ಅಪ್ಪ, ನನ್ನ ಲೈಫಲ್ಲಿ ಮರೀದೇ ಇರುತ್ತೆ ಜಾಗ ಇದು. ಬಾ ಅಲ್ಲೋ ಕುತ್ಕೊಂಡು ಒಂದು ವೀಡಿಯೋ ಮಾಡೋಣ ಮಚ್ಚ ಬಾರೋ ಮಚ್ಚ, ಅಲ್ಲೋ ಒಂದು ವೀಡಿಯೋ ಮಾಡೋಣ. ನಡಿ ಬಾ, ನಾನು ನಡ್ಕೊಂಡು ಹೋಗ್ಲೇನು. ತುಂಬ ಮೆಮೊರೀಸ್ ಇದೆ ಗಾಯ್ಸ್ ಈ ಕಾಲೇಜಲ್ಲಿ. ತುಂಬ ಅಂದರೆ ತುಂಬ. 3 ವರ್ಷ ಏನು ಓದಿದ್ದೀವಿ, ಏನು ಕತೆ, ಏನು ಈ ಬಿಲ್ಡಿಂಗ್ ಎಷ್ಟೇ ದಬಾಕಳು ಬೀಳಲ್ಲ ಅಂದ್ಕೊಳ್ಳಿ, ಆದರೆ ಹೆವಿ ಮೆಮೊರೀಸ್ ಇದೆ. ಕ್ರಿಕೆಟ್ ಆಡ್ತಿದ್ವಿ ಇದೇ ಜಾಗದಲ್ಲಿ ಹೊಡೆದಾಡಿದ್ದೀವಿ, ಕಿತ್ಲಾಡಿದ್ದೀವಿ. ನಂದು ದೊಡ್ಡ ಜಗಳಗಳಾಗ್ಬಿಟ್ಟಿದೆ, ಕಿರಿಕ್ ಮಾಡ್ಕೊಂಡಿದ್ದೀವಿ, ಕಾಂಪ್ರೋಗಳು ಮಾಡ್ಕೊಂಡಿದ್ದೀವಿ, ಏನೇನೋ ಮಾಡ್ಕೊಂಡಿದ್ದೀವಿ. ಇದೇ ಕಾಲೇಜ್ ಒಳಗಡೆ. ಅರೆ ಒಂದು ಟೈಮ್ ಏನಾದ್ರು ಕಾಲೇಜ್ ಒಳಗಡೆ ಏನಾದರೂ ಬಿಟ್ಟರೆ, ವೀಡಿಯೋ ಮಾಡೋದಕ್ಕೆ ಬಿಟ್ಟರೆ ಹೋಗ್ಬಿಟ್ಟು ನಾನು ಕ್ಲಾಸು, ರೂಮು ಎಲ್ಲ ಮಾಡಬೇಕು. ಅದು ನಮ್ಮ ಹುಡುಗರ ಜೊತೆ ಮಾಡಬೇಕು. ಇನ್ನೊಂದು ಸರಿ ನಮ್ಮ ಹುಡುಗರನ್ನ ಕರ್ಕೊಂಬರ್ಬೇಕು.
ಇನ್ನು ಹೋಗ್ಬಿಡ್ತಾವನೆ ಕಾಲೇಜ್ ಸ್ಟಾರ್ಟ್ ಆಗಿದ್ದು ತಗೊಂಡಿದ್ದೀನಿ ಅಂತ. ಕಾಲೇಜ್ಗೆ ಬಂದಿಲ್ಲ, ಯಾವ ಹುಡುಗಿನ ಕರ್ಕೊಂಡು ಎಲ್ಲೆಲ್ಲಿ ಹೋಗೋನೋ ಗೊತ್ತಿಲ್ಲ. ಹೇಳ ಆದರೆ ನೋಡ್ತಾ ಇದ್ರೆ ಒಂಥರ ಖುಷಿ ಮುಂಚ. ಅಲ್ಲಿದ್ದರೆ ಇಲ್ಲಿ ಬರಬೇಕು ಅನಿಸುತ್ತೆ, ಇಲ್ಲಿದ್ದರೆ ಅಲ್ಲೋಗ್ಬೇಕು ಅನಿಸುತ್ತೆ. ಆದರೆ ನನಗೆ ಈ ಜಾಗ ಮಾತ್ರ ಹೆವಿ ಮೆಮೊರಿಯಲ್ ಜಾಗ ಇದು. ನಾನು ಎಲ್ಲೇ ಹೋದರೂ ಏನೇ ಆದರೂ ಮರೆಯೋಲ್ಲ ಈ ಜಾಗ. ಸೊ ಗೈಸ್, ಕಮೆಂಟ್ ಹಾಕಿ ನಮ್ಮ ಕಾಲೇಜ್ ಲೈಫ್ ಏನಾದರೂ ತೋರಿಸ್ಬೇಕು ಅಂತಂದರೆ ಅದು ತೋರಿಸ್ತೀವಿ. ನಮ್ಮ ಹುಡುಗರನ್ನೆಲ್ಲ ಒಂದ್ಸಲಿ ಕರೆಸಿ ಮೀಟಪ್ ಮಾಡಿ ನಮ್ಮ ಹುಡುಗರನ್ನೆಲ್ಲ ತಗೊಂಬೋದು ಒಂದ್ಸಲಿ ಈ ಕಾಲೇಜಿನ ವೀಡಿಯೋ ಮಾಡ್ತೀನಿ. ನೋಡೋಣ, ನಿಮ್ಮ ಕಮೆಂಟ್ ಮೇಲೆ ಡಿಸೈಡ್ ಆಗುತ್ತೆ. ಗೈಸ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಕೇರ್ಕಮಲ್ಲಿ ಯಾರ್ಯಾರು ಓದಿದ್ದೀರಾ, ಏನೇನು ಮಾಡಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೇರ್ಕಮ್ ಕಾಲೇಜ್ ಅಂದರೆ ಅದೇನು ಹೇಳ್ತೀರ, ಡಿಗ್ರಿ ಕಾಲೇಜಿನ ಪವರ್ ತೋರಿಸೋಣ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗ್ತೀನಿ ಮನೆಗೆ ಹೋಗ್ತೀನಿ. Few moments later. ನಮ್ಮ ಹುಡುಗ ಫುಲ್ ಕ್ಲೀನಿಗೆ ರೆಡಿಯಾಗಿ ಬಂದು ಗೊತ್ತಿದ್ದಾನೆ. ಇವ್ನು ನನ್ನ ತೆಗಿಬೇಡ ಅಂತಾನೆ. ಆಯ್ ಮಾಡ ಮೈಕಲ್, ಎಷ್ಟೊಂದು ದಿವಸ ಆದ್ಮೇಲೆ ಬ್ಲಾಗಲ್ಲಿ ಬಂದಿದ್ಯ ತಾನೆ ನೀನು. ಆಯ್ ಮಾಡ ಮೈಕಲ್ ಇದೆಯಾ ಇದೇನು ಬರ್ತಾರೆ ನಿಮ್ಮಪ್ಪ ಅಂತೇವ್ರು ಲಿಸ್ಟ್ ಮಾಡ್ಕೊಂಬಂದವ್ರೆ. ಏನಕ್ಕೆ ನೆನಪಿರಲ್ಲ, ನಮಗೆ ಬೈತಾ ಇರ್ತಾರೆ ಮನೇಲಿ. ಒಂದೇ ಒಂದು ಅಂಗಡಿಗೂ ಹೋಗ್ಬಿಟ್ಟು ಏನೇನು ಐಟಮ್ ತಗೊಂಬಂದ್ರೆ ಮರ್ತೋಗ್ತೀರಾ ಅಂತ ಬೈತಾರೆ. ಮದುವೆ ಆದವ್ರು ದೊಡ್ಡವ್ರು ಲಿಸ್ಟ್ ಮಾಡ್ಕೊಂಬಂದವ್ರೆ. ಲಿಸ್ಟ್ ಮಾಡ್ಕೊಂಬ ಡೈ ತಗಮ್ಮ ಲಿಸ್ಟ್ ತೋರಿಸ್ರಿ. ಅಯ್ಯೋ ಇಂಥ ಎಷ್ಟು ಲಿಸ್ಟ್ ನೋಡ್ರಿ. ಮದುವೆ ಆದವ್ರು ನೆನ್ಪಿಟ್ಕೊಳಕ್ಕಾಗಲ್ಲ, ಲಿಸ್ಟ್ ಮಾಡ್ಕೊಂಬತ್ತಾರೆ. ಹೆಂಗ್ ಬರೋದು ಹೇಳು ಬ್ರಾ, ಹೆಂಗ್ ಬರೋದು ಹೇಳು ಬ್ರಾ, ಪರವಾಗಿಲ್ಲ. ನಾಚಿಕೆ ಬಿಡ್ತ ಹೇಳು ಬ್ರಾ. ಹೇಳಲ್ಲ, ನೋಡ್ತಾ ಇದ್ದೀನಿ ಅಂತ ಹೇಳ ನೋಡಿ ಗೈಸ್. ನಮ್ಮ ಪ್ಯಾನ್ ಹೇಳು. ಮೊಬೈಲ್ ತಗೊಂಡು ಒಂದು 5 ಟೈಮ್ಸ್ ನೋಡಿದ್ದೆ ಬೈ. ನಿನ್ನ ಫೋನಲ್ಲಿ ನೋಡು ಬೈ, ಅವ್ರ ಫೋನಲ್ಲಿ ಕೊಡ್ತೀಯಾ? ಅವ್ರದೆಲ್ಲ ಸ್ಟೇಟಸ್ ಬಂದಿದ್ದ. ಇನ್ನೊಂದ್ಸಲಿ ಬೈ, ಇನ್ನೊಂದ್ಸಲಿ ಬೈ. ನಮ್ಮ ಮಾಮ ರಿಚ್ ಕಿಡ್ ಮಾಮ. ಅಯ್ಯೋ ಏನು ಮಾಡ್ತಾವ. A few moments later. ಸೊ ಗೈಸ್, ಇವತ್ತಿನ ಕತೆ ಇದನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಸೊ ಈಗ ಬಂದು ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಗೈಸ್. ನಿಮಗೆಲ್ಲ ನನ್ನ ವ್ಲಾಗ್ ತುಂಬ ಇಷ್ಟ ಆಗ್ತಾಯಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಅಷ್ಟೇ ಇವತ್ತಿನ ಕತೆ. ನಾಳೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ, ಅಂದರೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು ಗೈಸ್, ಲವ್ ಯು ಲಾಟ್. ಸೊ ಗೈಸ್, ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಇವತ್ತಿನ ಬ್ಲಾಗಲ್ಲಿ ಏನಿತ್ತು ಅಂದರೆ ಒಂದು ಪಾರ್ಟ್ ಆಫ್ ವೀಡಿಯೋ, ಒಂದು ಪಾರ್ಟ್ ಆಫ್ ಥಿಂಗ್ ಬಂದುಬಿಟ್ಟು ನನ್ನ ಕಾಲೇಜಿನ ಒಂದು ಮೆಮೊರಿ ಆಗಿತ್ತು. ಸೊ ಸಮ್ ರೀಸನ್, ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಅದು ಕಡೆ ಹೋಗಿದ್ದೆ. ಸೊ ಯಾಕೋ ಗೊತ್ತಿಲ್ಲ, ಚೆನ್ನಾಗಿ ಅಲ್ಲಿ ಹೋದೆ. ಸೊ ವೀಡಿಯೋ ಮಾಡಿದೆ, ಸೊ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಈ ವಿಡಿಯೋನ ನನ್ನ ಫ್ರೆಂಡ್ಸ್ ಆಗಲಿ, ಆ ಕಾಲೇಜಲ್ಲಿ ಓದಿರೋಂಥ ಯಾರೇ ಆಗಲಿ ನೋಡ್ತಾಯಿದ್ರೆ, ನನಗೆ ಗೊತ್ತು ನಿಮಗೆ ಆ ಕಾಲೇಜಲ್ಲಿ ತುಂಬ ಮೆಮೊರೀಸ್ ಇದೆ ಅಂತ, ತುಂಬ ನೆನಪುಗಳಿದೆ ಅಂತ. ಸೊ ನಾನು ನೆನಪು ತರೋಕ್ಕಾಗಲ್ಲ. ಸೊ ಏನೋ ಒಂದು ಸ್ವಲ್ಪ ಫುಟೇಜ್ ಅಂದರೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಬಾಯ್ಸ್, ನನ್ನ ಗ್ಯಾಂಗ್ ನೋಡ್ತಾಯಿದ್ರೆ ಪ್ಲೀಸ್ ಕಣ್ರಪ್ಪ, ಬನ್ನಿರಿ ಸಿಗೋಣ. ಒಂದು ದಿವಸ ಸಿಕ್ಕಿ ಒಂದು ಸ್ವಲ್ಪ ಜಾಲಿ ಮಾಡೋಣ, ಕಾಲೇಜ್ ಹತ್ರನೇ ಸಿಗೋಣ.
ಸೊ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಸಿಗೋಣ. ಲವ್ ಯು ಮಚಾಸ್. ಬಾಯ್.